ಈಗಾಗಲೇ ಸಾಕಷ್ಟು ಜನ ರೈತರು ನಮ್ಮ ಸೂರ್ಯ ಫಿನಾನ್ಸ್ ಕಂಪನಿಗೆ ಬಂದು ದಾಖಲೆ ಪತ್ರಗಳನ್ನ ಕೊಟ್ಟಿದ್ದೀರಾ. ಒಬ್ಬೊಬ್ಬರದೇ ಹೆಸರು ಕೂಗ್ತಾ ಹೋಗ್ತೀನಿ, ಬಂದು ಸಹಿ ಮಾಡಿ ಸೂರ್ಯ ಅವ್ರ ಕಡೆಯಿಂದ ಹಣ ತಗೊಂಡು ಹೋಗಿ. ಈ ಸೂರ್ಯ ಇರೋವರೆಗೂ ಸೂರ್ಯವಂಶ ಇರೋವರೆಗೂ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಸೂರ್ಯವಂಶ 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 ಶಂಕರಣ್ಣ, ಸೂರ್ಯವಂಶ ಸೋಮಣ್ಣ, ಸೂರ್ಯವಂಶ ಸೂರ್ಯವಂಶ ಬೇಡ, ನೀವು ನನಗಿಂತ ಹಿರಿಯರಿದ್ದೀರಾ. ಸೂರ್ಯವಂಶ ರಾಮಪ್ಪ, ನೀಡುತ್ತಿರು ಕೈಗಳಿಗೆ ಬೇಕಿದೆ ನಿನ್ನ ಕರುಣ, ಪ್ರತಿ ಮನಸ್ಸು ಬಯಸುತ್ತಿದೆ ನಿನ್ನಯ ಗಮನ. ಸೂರ್ಯವಂಶ 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 ದಣಿದಿರುವ ಮನಗಳಿಗೆ ನೀನೇ ಹೊನ್ನ ಕಿರಣ, ನೊಂದವರ ಕಂಬನಿಯ ಆಲಿಸುವ ಯಜಮಾನ, ಪ್ರತಿ ಉಸಿರ ಆಸರಣಿ ಸಾಯದು ಅಭಿಮಾನ. ಸೂರ್ಯವಂಶ ಸೂರ್ಯವಂಶ ಸೂರ್ಯವಂಶ. ನೋಡಿ, ಲಕ್ಷ್ಮೀನ ಚಂಚಲೆ ಅಂತ ಹೇಳ್ತಾರೆ. ಆದರೆ ಲಕ್ಷ್ಮಿ ನಮ್ಮ ಕೈಗೆ ಬಂದಾಗ ನಮ್ಮ ಮನಸ್ಸು ಚಂಚಲಕ್ಕೆ ಒಳಗಾಗಬಾರ್ದು. ನಿಮ್ಮ ಕೈಲಿರೋ ಹಣನ ದಯವಿಟ್ಟು ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೋಬೇಡಿ. ಮೊದಲು ನಿಮ್ಮ ಆಸ್ತಿನ ಬಿಡಿಸ್ಕೊಳ್ಳಿ, ನಿಮ್ದಾಗಿಸ್ಕೊಳ್ಳಿ. ಇಂಥ ಅವಕಾಶಗಳು ನಿಮಗೆ ಮತ್ತೆ ಮತ್ತೆ ಸಿಗಲ್ಲ. ನಿಮ್ಮ ಊರು ಮುಖಂಡರಾಗಲಿ ಅಥವಾ ನೀವು ಸಾಲ ತಗೊಂಡಿರೋ ಬ್ಯಾಂಕ್ಗಳಾಗಲಿ ನಿಮ್ಮ ಕಷ್ಟನ ಕೇಳಲ್ಲ. ನೀವು ಒಂದ್ಸಲ ನಿಮ್ಮ ದಾಖಲೆ ಪತ್ರಗಳನ್ನು ಅಡ ಇಟ್ಟ ತಕ್ಷಣ ಅವರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನೀವು ನಮಗೆ ನಿಷ್ಠೆಯಿಂದ ಇರೋದಕ್ಕಿಂತ ನಿಮಗೆ ನೀವೇ ನಿಷ್ಠೆಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ನಾನು ಮತ್ತೆ ಹೇಳ್ತೀನಿ, ನಿಮ್ಮ ಕೈಲಿರೋ ಹಣದಿಂದ ಮೊದಲು ನಿಮ್ಮ ಜಮೀನನ್ನು ಬಿಡಿಸ್ಕೊಳ್ಳಿ. ಎಲ್ಲರೂ ನೆಮ್ಮದಿಯಿಂದ ಇರಿ, ಸಂತೋಷವಾಗಿರಿ. ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಅನ್ನದಾತ ಸೂರ್ಯವರ್ಧನ್ ಅವರಿಗೆ, ರೈತ ನಾಯಕ ಸೂರ್ಯವರ್ಧನ್ ಅವರಿಗೆ, ಸೂರ್ಯವಂಶಕ್ಕೆ, ಯುವ ಕೇಸರಿ ಸೂರ್ಯವರ್ಧನ್ ಅವರಿಗೆ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಸಲಾಂ ಸಾಬ್. ಹಾ ಹೇಳಪ್ಪ ಮುನ್ನ, ಏನಿದು ಹೊಸ ನಂಬರಿಂದ ಫೋನ್ ಮಾಡಿಬಿಟ್ಟಿದೀಯಾ?
ಅಲ್ವೋ ಒಂದು ಕಾಲು ಇಲ್ಲ, ಒಂದು ಮೆಸೇಜು ಇಲ್ಲ. ಏನ್ ಮಾಡ್ತಾ ಇದೀಯ ಅಲ್ಲಿ? साहब अपना पूरा काम बिगड़ गया साहब. ಹೇ, ಅದೇನು ಮಾತಾಡ್ತಾ ಇದೆಯೋ ಅದನ್ನ ಕನ್ನಡದಲ್ಲೇ ಮಾತಾಡ್ ಸಾಯಿ. ನಾವು ಸತ್ಯಮೂರ್ತಿ ಅವ್ರನ್ನ ಹೋಟ್ಲಲ್ಲಿ ಅಟ್ಯಾಕ್ ಮಾಡಕ್ ಹೋಗಿದ್ವಿ. ಆದ್ರೆ ಅವ್ರ ಬಾಡಿ ಗಾರ್ಡ್ ಜಗ್ಗಿ ಮತ್ತೆ ಪರಮೇಶಿ ನಮ್ ಗ್ಯಾಂಗ್ ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ರು. ಅಷ್ಟೇ ಅಲ್ಲ ಸಾಬ್, ನಮ್ ಇಡೀ ಗ್ಯಾಂಗ್ ನ ಟ್ರೇಸ್ ಔಟ್ ಮಾಡಿ CCTV ಫುಟೇಜ್ ನ ತೆಗೆದು ನಮ್ ಫೋಟೋಸ್ ಎಲ್ಲ ಇಡೀ ಸ್ಟೇಷನ್ಗೆ ಕಳಿಸ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಈಗ ನಮ್ಮ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಸಾಬ್, ಈಗ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ನಾನು ಹೊಸ ಟೀಮ್ನ ಸೆಟ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಪ್ಲಾನ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಸಾಬ್. ಟೀಕೆ? ಹಲೋ ಹಲೋ ಮುನ್ನಾ. ಛೇ, ಏನಪ್ಪ ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಮತ್ತಿನ್ನೇನು, ಎಂತ ಗ್ಯಾಂಗ್ಸ್ಟರ್ನ ಕರ್ಕೊಂಡು ಬಂದಿದ್ಯಾ ನೀನು? ಎಂತೆಂತ ಘಟಾನುಘಟಿಗಳನ್ನ ಮಣ್ಣು ಮುಗಿಸಿದ್ದಾನೆ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ಇವನೇ ಮಣ್ಣು ಮುಗ್ತಾ ಇದ್ದಾನೆ. ಆ ಸತ್ಯಮೂರ್ತಿ ಮತ್ತೆ ತಪ್ಪಿಸ್ಕೊಂಡ್ಬಿಟ್ನಂತೆ. ಈಗ ನೋಡಿದ್ರೆ ಇವನೇ ಪೊಲೀಸ್ನವ್ರ ಕೈಯಿಂದ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಅಪ್ಪ, ನೀವ್ ಅನ್ಕೊಂಡಿರೋ ಹಾಗೆ ಅವನೇನು ಕೆಲ್ಸಕ್ಕೆ ಬರ್ದೇ ಇರೋನಲ್ಲ. ಸತ್ಯಮೂರ್ತಿ ಜೊತೆ ಆ ಪರಮೇಶಿ ಇದಾನಲ್ಲ, ಅವನು ಒಬ್ಬ ಟೆರರ್ ಆಫೀಸರ್. 24 ಗಂಟೆ 360 ಡಿಗ್ರಿ ಕಣ್ಣಾರಿಸ್ತಾನೆ ಇರ್ತಾನೆ. ಏಕ್ದಮ್ ನಮ್ ಕೆಲ್ಸ ಆಗಕ್ ಬಿಡಲ್ಲ. ನಾವೊಂದ್ ಸ್ವಲ್ಪ ಕಾಯ್ಬೇಕು. ಕಾಯ್ಕೊಂಡು ಕೂತಿದ್ರೆ ಆ ಸತ್ಯಮೂರ್ತಿ ನಮ್ಮ ಕಣ್ಣಲ್ಲಿ ಬೆರಳಾಡ್ಸ್ಬಿಟ್ಟು ಹೋಗ್ತಾನಟ್ಟೆ. ಇದು 2ನೇ ಸಲ ಅವನು ಬಚಾವಾಗ್ತಾ ಇರೋದು. ಇನ್ನು ಅವನು 2 ಪಟ್ಟು ಹುಷಾರಾಗಿರ್ತಾನೆ. ಇಲ್ಲ ಕಣ ಮುನೇಂದ್ರ, ಇದಕ್ಕೆ ಬೇರೆನೇ ಏನಾದರೂ ವ್ಯವಸ್ಥೆ ಆಗ್ಬೇಕಾಗುತ್ತೆ. ಇವನೊಬ್ಬನೇ ನಂಬ್ಕೊಂಡಿದ್ರೆ ಆಗಲ್ಲ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ಹಾ, ಇದೇನೋ ಇದು? ಮತ್ತೆ ಕಾಡಿ ಬೇಡಿ ಕಣ್ಣೀರ್ ಹಾಕಕ್ ಬಂದಿದ್ದೀರಾ? ಬನ್ರ. ಏನ್ರ ಇದೆಲ್ಲ? ನಿಮ್ಮ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಲೆಕ್ಕ ಹಾಕಿ ತಗೊಂಬಂದಿದೀವಿ. ಇದನ್ನ ತಗೊಂಡು ನಮ್ ಜಮೀನ್ ಪತ್ರ ನಮಗ್ ಕೊಟ್ಬಿಡಿ.